ಗಣೇಶ ಚತುರ್ಥಿ 2024ರ ಶುಭ ಮುಹೂರ್ತ, ಪೂಜೆ ವಿಧಾನ, ಮಹತ್ವ. ಪೂಜೆ ಸಾಮಗ್ರಿ ತಿಳಿಯಿರಿ. ಸ್ನಾನದ ನೀರಿಗೆ ಈ ವಸ್ತು ಹಾಕಿ ಸ್ನಾನ ಮಾಡಿ. ಗಣೇಶನ ಜನ್ಮದಿನವನ್ನೇ ಗಣೇಶ ಚತುರ್ಥಿ ಎಂದು ದೇಶದೆಲ್ಲೆಡೆ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. 2024ರ ಗಣೇಶ ಚತುರ್ಥಿ ಹಬ್ಬವನ್ನು ಸೆಪ್ಟೆಂಬರ್ 7ರಂದು ಶನಿವಾರ ಆಚರಿಸಲಾಗುವುದು. ಗಣೇಶ ಚತುರ್ಥಿ ಪೂಜೆಯನ್ನು ಯಾವ ಶುಭ ಮುಹೂರ್ತದಲ್ಲಿ ಮಾಡಲಾಗುವುದು? ಗಣೇಶ ಚತುರ್ಥಿ ಪೂಜೆ ಮಾಡುವುದು ಹೇಗೆ? ಇದರ ಮಹತ್ವ ಮತ್ತು ಪೂಜೆ ಸಾಮಗ್ರಿಗಳ ಸಂಪೂರ್ಣ ವಿಧಿವಿಧಾನ ತಿಳಿಯಿರಿ. ಗಣೇಶ ಚತುರ್ಥಿ ಹಬ್ಬವು ಅಡೆತಡೆಗಳನ್ನು ನಿವಾರಿಸುವ ಗಣೇಶ ಜನ್ಮದಿನವನ್ನು ಸೂಚಿಸುತ್ತದೆ. ಗಣೇಶ ಚತುರ್ಥಿ ಹಬ್ಬವನ್ನು ಆಚರಿಸಲಾಗುವ ಪ್ರಮುಖ ಹಬ್ಬವಾಗಿದೆ. ಈ ದಿನದಂದು ಭಕ್ತರು ತಮ್ಮ ಮನೆಗೆ ಗಣೇಶನ ವಿಗ್ರಹಗಳನ್ನು ತಂದು ನೈವೇದ್ಯ ಮತ್ತು ವಿಧಿವಿಧಾನಗಳೊಂದಿಗೆ ಪೂಜೆಯನ್ನು ಮಾಡುತ್ತಾರೆ. ಹಬ್ಬವು ಬುದ್ಧಿವಂತಿಕೆ, ಸಮೃದ್ಧಿ ಮತ್ತು ಅದೃಷ್ಟದ ಜೀವನವನ್ನು ಸಂಕೇತಿಸುತ್ತದೆ. ಈ ಮಂಗಳಕರ ದಿನದಂದು ಹಿಂದೂಗಳು ಸಾಮರಸ್ಯ ಮತ್ತು ಯಶಸ್ವಿ ಜೀವನಕ್ಕಾಗಿ ಗಣೇಶನ ಆಶೀರ್ವಾದವನ್ನು ಬಯಸುತ್ತಾರೆ ಮತ್ತು 10 ದಿನಗಳ ಆಚರಣೆಯ ನಂತರ ಗಣೇಶನ ವಿಗ್ರಹವನ್ನು ನೀರಿನಲ್ಲಿ ವಿಸರ್ಜನೆ ಮಾಡಲಾಗುತ್ತದೆ. ಇದು ಜನನ ಮತ್ತು ಮರಣ ಚಕ್ರವನ್ನು ಪ್ರತಿಬಿಂಬಿಸುತ್ತದೆ. 2024ರ ಗೌರಿ ಚತುರ್ಥಿ ಹಬ್ಬವನ್ನು ಸೆಪ್ಟೆಂಬರ್ 7ರಂದು ಆಚರಿಸಲಾಗುತ್ತಿದ್ದು, ಈ ದಿನ ಪೂಜೆ ವಿಧಾನ, ಮುಹೂರ್ತದ ಕುರಿತು ಮಾಹಿತಿ ತಿಳಿಯೋಣ. ಗಣೇಶ ಚತುರ್ಥಿ ಶುಭ ಮುಹೂರ್ತ. ಗಣೇಶ ಚತುರ್ಥಿ ದಿನಾಂಕ ಸೆಪ್ಟೆಂಬರ್ 7ರಂದು ಶನಿವಾರ. ಚತುರ್ಥಿ ತಿಥಿ ಆರಂಭ ಸೆಪ್ಟೆಂಬರ್ 6ರಂದು ಶುಕ್ರವಾರ ಮಧ್ಯಾಹ್ನ 3:01ರಿಂದ. ಚತುರ್ಥಿ ತಿಥಿ ಮುಕ್ತಾಯ ಸೆಪ್ಟೆಂಬರ್ 7ರಂದು ಶನಿವಾರ ಸಂಜೆ 5:37ರವರೆಗೆ. ಗಣೇಶ ಚತುರ್ಥಿ ಮಧ್ಯಾಹ್ನ ಪೂಜೆ ಮುಹೂರ್ತ ಸೆಪ್ಟೆಂಬರ್ 7ರಂದು ಶನಿವಾರ ಬೆಳಗ್ಗೆ 11:03ರಿಂದ ಮಧ್ಯಾಹ್ನ 1:34ರವರೆಗೆ. ಗಣೇಶ ಚತುರ್ಥಿ ಮಹತ್ವ. ಆಳವಾದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವ ಹಬ್ಬಗಳಲ್ಲಿ ಗಣೇಶ ಚತುರ್ಥಿಯೂ ಒಂದಾಗಿದೆ. ಬುದ್ಧಿವಂತಿಕೆ ಪ್ರತಿರೂಪ ಮತ್ತು ಅಡೆತಡೆಗಳನ್ನು ನಿವಾರಿಸುವ ಗಣೇಶನ ಭಕ್ತರಿಗೆ ಮಾರ್ಗದರ್ಶನವನ್ನು ನೀಡುತ್ತಾನೆ. ಗಣೇಶ ಚತುರ್ಥಿ 10 ದಿನಗಳ ನಂತರ ವಿಗ್ರಹವನ್ನು ನೀರಿನಲ್ಲಿ ವಿಸರ್ಜನೆ ಮಾಡುವ ಮೂಲಕ ನಮ್ಮಲ್ಲಿನ ಅಹಂಕಾರದ ವಿನಾಶವನ್ನು ಸೂಚಿಸುತ್ತದೆ. ಆಚರಣೆಗಳು ಮತ್ತು ಆರಾಧನಾ ಪದ್ಧತಿಗಳು ದೈವಿಕತೆಯೊಂದಿಗೆ ಆಳವಾದ ಸಂಪರ್ಕವನ್ನು ಬೆಳೆಸಲು ಸಹಾಯ ಮಾಡುತ್ತದೆ, ಏಕತೆ ಮತ್ತು ಸಾಮರಸ್ಯದ ಭಾವನೆಯನ್ನು ಬೆಳೆಸುತ್ತದೆ. ಗಣೇಶನ ಆಶೀರ್ವಾದವನ್ನು ಕೋರುವ ಮೂಲಕ ಭಕ್ತರು ಆಂತರಿಕ ಮತ್ತು ಬಾಹ್ಯ ಸವಾಲುಗಳನ್ನು ಸುಲಭವಾಗಿ ಜಯಿಸುತ್ತಾರೆ. ಈ ದಿನ ಗಣಪತಿಯನ್ನು ಪೂಜಿಸುವುದರಿಂದ ಜ್ಞಾನ, ಬುದ್ಧಿವಂತಿಕೆ ವೃದ್ಧಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಗಣೇಶ ಚತುರ್ಥಿ ಪೂಜೆ ಸಾಮಗ್ರಿ. ಮಣ್ಣಿನಿಂದ ಮಾಡಿದ ಗಣೇಶನ ವಿಗ್ರಹ, ಕುಂಕುಮ, ಮೋದಕ, ಬಾಳೆಹಣ್ಣು, ಕರ್ಪೂರ, ಊದುಬತ್ತಿ, ಶ್ರೀಗಂಧ ಪೇಸ್ಟ್, ದೀಪ, ಪವಿತ್ರ ದಾರ, ಹಣ್ಣುಗಳು, ವೀಳ್ಯದೆಲೆ ಮತ್ತು ಅಡಿಕೆ, ಗರಿಕೆ, ಬಾಳೆಗಿಡ, ಹಳದಿ ಮತ್ತು ಕೆಂಪು ಬಣ್ಣದ ಬಟ್ಟೆ. ಗಣೇಶ ಚತುರ್ಥಿ ಪೂಜೆ ವಿಧಾನ. ಗಣೇಶ ಚತುರ್ಥಿಯ ದಿನದಂದು ಉಪವಾಸ ಮಾಡುವವರು ಬೆಳಿಗ್ಗೆ ಬೇಗ ಎದ್ದು ನೀರಿನಲ್ಲಿ ಬಿಳಿ ಎಳ್ಳನ್ನು ಹಾಕಿ ಸ್ನಾನ ಮಾಡಬೇಕು. ಗಣೇಶ ಚತುರ್ಥಿಯ ದಿನದಂದು ಗಣಪತಿಯು ಮಧ್ಯಾಹ್ನದಲ್ಲಿ ಜನಿಸಿದನು. ಆದ್ದರಿಂದ ಈ ದಿನದಂದು ಮಧ್ಯಾಹ್ನ ಗಣಪತಿಯನ್ನು ಪೂಜಿಸುವುದು ವಿಶೇಷ ಮಹತ್ವವನ್ನು ಹೊಂದಿದೆ. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪೂಜೆಗಾಗಿ ಬೆಳ್ಳಿ, ಚಿನ್ನ ಅಥವಾ ಮಣ್ಣಿನ ವಿಗ್ರಹವನ್ನು ಸ್ಥಾಪಿಸಿ. ಪೂಜೆಗೆ ಮುನ್ನ ಪವಿತ್ರ ದಾರವನ್ನು ಕೈಗೆ ಕಟ್ಟಿಕೊಳ್ಳಿ. ಸಿದ್ಧಿವಿನಾಯಕ ಗಣಪತಿ ಬಪ್ಪನನ್ನು ಧ್ಯಾನಿಸಿ ಏಕಾಗ್ರತೆಯನ್ನು ಪೂಜೆ ಮಾಡಿ. ಗಣೇಶನಿಗೆ ಪಂಚಾಮೃತದಿಂದ ಅಭಿಷೇಕ ಮಾಡಿ. ಇದರ ನಂತರ ಶುದ್ಧ ನೀರಿನ ಅಭಿಷೇಕ ಮಾಡಿ 2 ದೀಪಗಳನ್ನು ಬೆಳಗಿಸಿ. ಆವಾಹನೆಯ ನಂತರ ಗಣೇಶನಿಗೆ 2 ಕೆಂಪು ಬಟ್ಟೆಗಳನ್ನು ಅರ್ಪಿಸಿ.
ಇದರ ನಂತರ ಗಣೇಶನಿಗೆ ಹಣ್ಣು, ವೀಳ್ಯದೆಲೆ ಮತ್ತು ಅಡಿಕೆ, ಹೂವು, ಧೂಪ ದ್ರವ್ಯ ಮತ್ತು ನೈವೇದ್ಯವನ್ನು ಭಕ್ತಿಯಿಂದ ಅರ್ಪಿಸಿ ನಂತರ ಗಣೇಶನಿಗೆ 21 ದುರ್ವಾ ಗಂಟುಗಳನ್ನು ಅರ್ಪಿಸಿ ಪೂಜೆಯ ಕೊನೆಯಲ್ಲಿ ಆರತಿ ಮಾಡಿ ಗಣೇಶನಿಗೆ ಅರ್ಪಿಸಿದ ನೈವೇದ್ಯವನ್ನು ಮನೆಯ ಪ್ರತಿಯೊಂದು ಸದಸ್ಯರಿಗೂ ಅರ್ಪಿಸಿ. ಸಾಧ್ಯವಾದರೆ ಈ ದಿನ ಬ್ರಾಹ್ಮಣರಿಗೆ ಆಹಾರವನ್ನು ನೀಡಿ. ಗಣೇಶ ಚತುರ್ಥಿ ಎಂದು ಚಂದ್ರನನ್ನೇಕೆ ನೋಡಬಾರದು? ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಸಮಯದಲ್ಲಿ ಗಣೇಶನನ್ನು ಶಿವಲೋಕದಲ್ಲಿ ಪೂಜಿಸಲಾಗುತ್ತದೆ ಎನ್ನುವ ನಂಬಿಕೆ ಇದೆ. ಈ ದಿನದಂದು ಸ್ನಾನ, ದಾನ, ಉಪವಾಸ ಮತ್ತು ಪೂಜೆ ಮಾಡುವುದು ಅತ್ಯಂತ ಮಂಗಳಕರ ಮತ್ತು ಫಲಪ್ರದವೆಂದು ಪರಿಗಣಿಸಲಾಗಿದೆ. ಈ ವಿಶೇಷ ದಿನದಂದು ಚಂದ್ರನನ್ನು ನೋಡಬಾರದು, ಕಳಂಕ ಎದುರಾಗುತ್ತದೆ ಎಂದು ಹೇಳಲಾಗುತ್ತದೆ. ಆದುದರಿಂದ ಈ ದಿನ ಚಂದ್ರ ದೇವನನ್ನು ನೋಡುವುದು ನಿಷಿದ್ಧವಾಗಿರುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.